ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ದಯವಿಲ್ಲದ ಧರ್ಮವಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ. ಗುರು ಬಸವಣ್ಣನವರು ಮಹಾಮಾನವತವಾದಿ, ಧರ್ಮಪುರುಷ, ಸಮಾನತೆ ಹರಿಕಾರ, ಈ ಜಗತ್ತಿನ ಅಂಧಕಾರವನ್ನೇ ಕಳೆಯಲು ಬಂದಂತಹ ಒಬ್ಬ ಪುಣ್ಯ ಪುರುಷ ಮಹಾತ್ಮ ಬಸವಣ್ಣನವರು. ಧರ್ಮ ಎಂದರೆ ದಯೆ, ಮಾನವೀಯತೆ, ಪ್ರಾಮಾಣಿಕತೆ, ಸತ್ಯ, ನಿಷ್ಠೆ, ಹೀಗೆ ಹಲವು ಅರ್ಥಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಧರ್ಮದ ಮೂಲವಾದ ಬಂಡವಾಳವೇ ದಯೆ. ದಯೆ ಇಲ್ಲದ ಮೇಲೆ ಅದು ಧರ್ಮ ಎನ್ನಿಸುವುದಿಲ್ಲ ಎಂದು. ನಾವೆಲ್ಲರೂ ಧರ್ಮದ ಬಗ್ಗೆ ಬಹಳಷ್ಟು ಮಾತಾಡ್ತೇವೆ. ಇತಿಹಾಸದಿಂದಲೂ ಧರ್ಮದ ಬಗ್ಗೆ ಅನೇಕ ಚಿಂತನೆಗಳು ನಡೆಯುತ್ತಲೇ ಬಂದಿವೆ. ಆ ಧರ್ಮದ ಬಗ್ಗೆ ಕಿತ್ತಾಟಗಳು ನಡೆಯುತ್ತಾ ಬಂದಿವೆ. ನಮ್ಮದು ದೊಡ್ಡ ಧರ್ಮ, ನಿಮ್ಮದು ಚಿಕ್ಕ ಧರ್ಮ, ನಮ್ಮ ಧರ್ಮ ಬೆಳೆಯಬೇಕು, ಇವರ ಧರ್ಮ ಏನಾದರೂ ಪರವಾಗಿಲ್ಲ, ಇಂತಹ ಕೆಲವೊಂದು ಮಾತುಗಳನ್ನು ನಾವು ಕೇಳ್ತಾ ಬರ್ತಾ ಇದ್ದೀವಿ. ಎಷ್ಟೊಂದು ಬಡಿದಾಟಗಳು, ಹೊಡೆದಾಟಗಳು, ಕಿತ್ತಾಟಗಳು ಧರ್ಮದ ಬಗ್ಗೆ. ಆದರೆ ಧರ್ಮ ಎಂಬ ಒಂದು ಪದದ ಬಗ್ಗೆ ನಾವು ಸರಿಯಾಗಿ ಅರ್ಥೈಸಿಕೊಂಡರೆ ಪ್ರಪಂಚದ ಯಾವ ವ್ಯಕ್ತಿಯೂ ಕಿತ್ತಾಟ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಅಂತಹ ಒಂದು ಅರ್ಥ ಈ ಧರ್ಮಕ್ಕಿದೆ. ಜಗತ್ತಿನ ಯಾವ ವ್ಯಕ್ತಿಯೇ ಆಗಿರಲಿ, ತನ್ನ ಉದ್ಧಾರವನ್ನು ತಾನು ಮಾಡಿಕೊಳ್ಳಬೇಕು, ತಾನು ಆನಂದವಾಗಿರಬೇಕು, ದೇವರ ಪ್ರೀತಿ ಪಾತ್ರ ಮಗನಾಗಿರಬೇಕು ಎಂಬಂತಹ ಒಂದು ವಿಚಾರವನ್ನು ಇಟ್ಟುಕೊಂಡಿರ್ತಾನೆ. ಆದ್ದರಿಂದಲೇ ಆ ಧರ್ಮದ ಒಂದು ಅರ್ಥವನ್ನು ನಾವು ಸರಿಯಾಗಿ ಮಾಡಿಕೊಳ್ಬೇಕಾಗ್ತದೆ. ಧರ್ಮ ಎಂಬ ಪದ ಧ್ರು ಎಂಬ ಮೂಲ ಧಾತುವಿನಿಂದ ಬಂದಿದೆ. ಧ್ರು ಎಂದರೆ ಎತ್ತುವುದು, ವ್ಯಕ್ತಿಯನ್ನು ಎತ್ತುವುದು, ವ್ಯಕ್ತಿಯ ಜೊತೆಗೆ ಸಮಾಜವನ್ನು ಎತ್ತುವುದು. ಯಾವುದೇ ರಂಗದಲ್ಲಿ ವ್ಯಕ್ತಿ ಬಿದ್ದಿರಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ನೈತಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಹೀಗೆ ಯಾವುದೇ ರಂಗದಲ್ಲಿ ವ್ಯಕ್ತಿ ಬಿದ್ದಿರಲಿ, ಅವನನ್ನು ಮೇಲಕ್ಕೆತ್ತುವುದು, ನಾವು ಸ್ವಲ್ಪ ಸಹಾಯವನ್ನು ಮಾಡಿ ಮಾನವೀಯ ದೃಷ್ಟಿಕೋನದ ಮೇಲೆ ಅವನಿಗೆ ಬಂದಂತಹ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾದರೆ, ಸಹಕಾರ ನೀಡಿದರೆ ಅದು ಧರ್ಮ ಎನ್ನಿಸಿಕೊಳ್ಳುತ್ತದೆ. ಅದನ್ನು ಎಷ್ಟು ಜನ ಮಾಡಲಿಕ್ಕೆ ಸಾಧ್ಯ? ಯಾರೋ ಒಬ್ಬಿಬ್ಬರು ಮಾಡಿದರೆ ಅವರನ್ನು ನಾವೆಷ್ಟೊಂದು ಹೊಗಳುತ್ತೇವೆ. ಮೊದಲು ತೆಗಳುತ್ತೇವೆ, ಆಮೇಲೆ ಹೊಗಳುತ್ತೇವೆ. ಮಾಡೋರಿಗೂ ಮಾಡೋಕ್ಕೆ ಬಿಡೋದಿಲ್ಲ, ತಾವು ಮಾಡೋದಿಲ್ಲ. ಇದನ್ನೇ ಒಂದು ಕಡೆ ಹೇಳ್ತಾ ಇದ್ದಾರೆ, ತಾವು ಮಾಡೋರು ಮಾಡುವವರ ಮಾಡಲಿಯರು, ತಾವು ನೋಡರು ನೋಡುವವರ ನೋಡಲಿಯರು, ತಾವು ಕೇಳರು ಕೇಳುವವರ ಕೇಳಲಿಯರು ಎಂದು. ಕೆಲವರು ಹಾಗೇನೆ, ತಾವು ಮಾಡೋದಿಲ್ಲ, ಮಾಡೋರಿಗೆ ಮಾಡೋಕ್ಕೆ ಬಿಡೋದಿಲ್ಲ. ಕೆಲವರು ಮಾಡ್ತಾ ಹೋಗ್ತಾರೆ, ಮಾಡ್ತಾ ಹೋದವರಿಗೆ ಬೆಂಬಲ ಸಿಗೋದಿಲ್ಲ. ಆದರೆ ಇದೆಲ್ಲದಕ್ಕೆ ಹೊರತಾಗಿ ಧರ್ಮದ ನೆಲೆಗಟ್ಟಿನ ಮೇಲೆ ನಮ್ಮ ಬದುಕನ್ನು ನಾವು ಹೆಣ್ಕೋಬೇಕಾಗ್ತದೆ. ಒಟ್ಟಿನಲ್ಲಿ ಧರ್ಮ ಅಂದರೆ ಏನಪ್ಪ? ಬಿದ್ದವರನ್ನು ಮೇಲಕ್ಕೆ ಎತ್ತುವುದು ಧರ್ಮ. ಪತಿತಂ ಪಂತತಂ ಪತಿಷ್ಯಂತಂ ಉದ್ಧರೇ ಧರ್ಮ. ಬಿದ್ದಿರುವವನು, ಬೀಳುತ್ತಿರುವವನು, ಮುಂದೆ ಬೀಳಲಿರುವವನು, ಬಿದ್ದಿರುವವನು, ಬೀಳುತ್ತಿರುವವನು, ಮುಂದೆ ಬೀಳಲಿರುವವನು, ಈ ಮೂವರನ್ನು ಉದ್ಧಾರ ಮಾಡುವುದು ಧರ್ಮ ಎನ್ನಿಸಿಕೊಳ್ಳುತ್ತದೆ. ಅದನ್ನು ಉಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ, ಈ ಮೂವರನ್ನು ಉದ್ಧಾರ ಮಾಡುವುದು ಧರ್ಮ, ಇದೇ ಮಾನವತ ಧರ್ಮದ ಮೂಲ ಮಂತ್ರ ಎಂದು. ಎಷ್ಟು ಜನ ಇದನ್ನು ಅರ್ಥ ಮಾಡಿಕೊಂಡಿದ್ದಾರೆ? ಅರ್ಥ ಮಾಡಿಕೊಂಡಿದ್ದರೆ ಧರ್ಮದ ಹೆಸರಿನಲ್ಲಿ ಇಷ್ಟೊಂದು ಕಿತ್ತಾಟಗಳು ನಮ್ಮ ಇತಿಹಾಸದಲ್ಲಿ ನಡೆಯಬೇಕಿತ್ತೇ?
ಆದ್ದರಿಂದಲೇ ಹೇಳ್ತಾ ಇದೆ ಉಪನಿಷತ್ತಿನಲ್ಲಿ, ಪತಿತಂ ಪಂತತಂ ಪತಿಷ್ಯಂತಂ ಉದ್ಧರೇ ಧರ್ಮ. ಬಿದ್ದಿರುವವನು, ಮುಂದೆ ಬೀಳುತ್ತಿರುವವನು, ಬೀಳಲಿರುವವನು, ಮೂವರನ್ನು ಉದ್ಧಾರ ಮಾಡುವುದೇ ನಿಜವಾದ ಧರ್ಮ 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 ಎಂದು. ಅದನ್ನು ಒಂದು ಕಡೆ ಹೇಳ್ತಾ ಇದ್ದಾರೆ, ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ 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 ಶಾಂತಿ. ನೋಡಿ, ಓಂ ಅಸತೋಮ ಸದ್ಗಮಯ, ಅಸತ್ಯದಿಂದ ಸತ್ಯದ ಕಡೆಗೆ ಹೋಗುವುದು ಯಾವುದು? ಅದು ಧರ್ಮ. ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಹೋಗುವುದು ಯಾವುದು? ಅದು ಧರ್ಮ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗುವುದು ಅದು ಧರ್ಮ. ಹೀಗೆ ಧರ್ಮ ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತದೆ? ಹಾಗಾದರೆ ನಾವೆಲ್ಲರೂ ಧರ್ಮವಂತರಾಗಲಿಕ್ಕೆ, ಧರ್ಮದ ದಾರಿ ನಡೆಯಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕಲ್ವೇ? ಧರ್ಮ ಜ್ಞಾನ ಸಹಿತವಾದುದು. ಧರ್ಮಕ್ಕೆ ಜ್ಞಾನದ ಕಣ್ಣು ಬೇಕು, ವಿಜ್ಞಾನಕ್ಕೆ ಧರ್ಮದ ಕಡಿವಾಣ ಬೇಕು. ನೋಡಿ, ಧರ್ಮ ಜ್ಞಾನ ಸಹಿತವಾದುದು ಅನ್ನೋದಕ್ಕೆ, ಜ್ಞಾನ ಸಹಿತವಾಗಿದ್ದರೆ ಮಾತ್ರ ಅದು ವೈಚಾರಿಕ ಜ್ಞಾನವಾಗಿ, ವೈಚಾರಿಕವಾದ ಧರ್ಮವಾಗಿ ಎಲ್ಲರಿಗೆ ಪ್ರೀತಿ ಪಾತ್ರವಾಗ್ತದೆ. ಯಾವಾಗ ಧರ್ಮಕ್ಕೆ ಜ್ಞಾನ ಸೇರ್ಕೊಳ್ಳೋದಿಲ್ವೋ, ಅಂದರೆ ನಿಮ್ಮ ಭಾವನೆಯಲ್ಲಿ ಸೇರ್ಕೊಳ್ಳೋದಿಲ್ವೋ, ಆವಾಗ ಅದು ಮೂಢನಂಬಿಕೆಯಾಗಿ ಮಾರ್ಪಡ್ತದೆ, ಮೌಢ್ಯತೆಯನ್ನು ಒಳಗೊಳ್ಳುತ್ತದೆ. ಹಾಗೆ ಸಮಾಜದಲ್ಲಿ ಅಂಕು ಡೊಂಕುಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಕಾರಣವಾಗ್ತದೆ. ಆದ್ದರಿಂದ ನಾವೇನೇ ಮಾಡಲಿ, ಧರ್ಮ ಎಂದರೆ ಬಿದ್ದವರನ್ನು ಮೇಲಕ್ಕೆತ್ತುವುದು, ಧರ್ಮ ಜ್ಞಾನ ಸಹಿತವಾದುದು. ಒಂದು ಕಡೆ ಸಂಸ್ಕೃತದಲ್ಲಿ ಒಂದು ವಾಕ್ಯ ಬರ್ತದ್ರಿ, ಧರ್ಮೇಣ ಹೀನ ಪುರುಷಃ ಪಶುಭಿ ಸಮಾನಃ. ಯಾವ ವ್ಯಕ್ತಿ ಧರ್ಮವಂತನಾಗಿರುವುದಿಲ್ಲವೋ, ಧರ್ಮದ ದಾರಿಯಲ್ಲಿ ನಡೆಯುವುದಿಲ್ಲವೋ, ಅವನ ಜೀವನ ಪಶುವಿಗಿಂತಲೂ ಕೀಳು, ದನಗಳಿಗಿಂತಲೂ ಕೀಳು ಎಂದು. ಹಾಗಾದರೆ ಇಷ್ಟೆಲ್ಲ ವಾಕ್ಯಗಳನ್ನು ನಾವು ಓದುವ, ಕೇಳುವ, ಆಲಿಸುವಂತಹ ಗುಣವನ್ನು ಕಲಿತುಕೊಂಡರೂ ನಮಗೇಕೆ ಈ ಧರ್ಮದ ದಾರಿಯಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ನಾವೆಲ್ಲೋ ತೊಂದರೆಗೆ ಸಿಗಹಾಕ್ಕೊಂಡಿದ್ದೇವಾ ಅಥವಾ ಅಜ್ಞಾನದಲ್ಲಿ ಬಿದ್ದಿದ್ದೇವಾ? ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಯಾವಾಗಲೂ ನಾಗರಿಕತೆಯಿಂದ ನಾವು ಬದುಕಬೇಕು ನಿಜ, ಆದರೆ ಧರ್ಮವನ್ನು ಬಿಟ್ಟು ಬದುಕಬಾರ್ದು. ಧರ್ಮದ ತಳಹದಿಯ ಮೇಲೆ ನಾಗರಿಕತೆಯ ಬದುಕನ್ನು ನಾವು ಬದುಕಬೇಕಾಗ್ತದೆ. ಧರ್ಮವಿಲ್ಲದ ಮನುಷ್ಯನ ಆಕಾರಕ್ಕೆ ಅರ್ಥವೇ ಇಲ್ಲವಂತೆ. ಒಬ್ಬ ಮನುಷ್ಯನ ವ್ಯಕ್ತಿತ್ವ ಹಿರಿದಾಗಬೇಕಾದ್ರೆ, ಒಬ್ಬ ಮನುಷ್ಯನ ಬದುಕು ಸುಂದರವಾಗಬೇಕಾದ್ರೆ ಅವನು ಧರ್ಮದ ದಾರಿಯಲ್ಲೇ ಇರಬೇಕು. ಯಾವ ವ್ಯಕ್ತಿ ಧರ್ಮದ ದಾರಿಯಲ್ಲಿರುವುದಿಲ್ಲವೋ ಆ ವ್ಯಕ್ತಿಯ ಆಕಾರಕ್ಕೂ ಸಹ ಅರ್ಥವೂ ಇಲ್ಲ, ಬೆಲೆಯೂ ಇಲ್ಲ, ಬೆಲೆಯೂ ಇಲ್ಲ. ಧರ್ಮವಿಲ್ಲದ ಮನುಷ್ಯನ ಜೀವನ ಹೇಗೆ ಗೊತ್ತಾ? ಕೊಂಬು ಬಾಲವಿಲ್ಲದ ಪಶುವಿನಂತೆ. ನೀವೇ ಊಹೆ ಮಾಡ್ಕೊಳ್ರಿ, ಒಂದು ಹಸು ಇದೆ ಅಂತ ಹೇಳಿ, ಅದಕ್ಕೆ ಕೊಂಬು ಇಲ್ಲಪ್ಪ, ಬಾಲನೂ ಇಲ್ಲಪ್ಪ. ಅದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತಾ? ಒಂಥರ ಮುಖದಂಗೆ ಕಾಣಲ್ವಾ? ನಿಮ್ಮ ಮನೆಯಲ್ಲಿ ಎಂತಾದರೂ ಒಂದು ಮೂರ್ತಿನ ತಂದಿಟ್ಕೊಂಡ್ರೆ, ಹೋಗಲಿ ಒಂದು ಬಸವಣ್ಣನ ಮೂರ್ತಿಯನ್ನು ನೀವು ತಂದಿಟ್ಕೊಂಡ್ರೆ ಕೊಂಬು ಇಲ್ಲ, ಬಾಲ ಇಲ್ಲ ಅಂದರೆ ಅದು ಮುಕ್ಕಾಗಿದೆ ಅಂತ ಹೇಳಿ ಅದನ್ನು ಹೋಗಿ ಹೊರಗಿಟ್ಟು ಬರ್ತೀರಿ. ಅಂದರೆ ಈ ಒಂದು ಕೊಂಬು ಬಾಲವಿಲ್ಲದ ಪಶು ಹೇಗೆ ಚೆಂದಾಗಿ ಕಾಣುವುದಿಲ್ಲವೋ ಹಾಗೆ ಧರ್ಮದ ಆಚರಣೆ ಇಲ್ಲದ ಮನುಷ್ಯನ ಬದುಕು ಕೊಂಬು ಬಾಲವಿಲ್ಲದ ಪಶುವಿನಂತೆ ಅವನ ಬದುಕು ಚೆಂದಾಗಿ ಕಾಣಂಗಿಲ್ಲ, ಸುಂದರವಾಗಿ ಕಾಣಂಗಿಲ್ಲ. ಆದ್ದರಿಂದಲೇ ಈ ಧರ್ಮದ ದಾರಿಯಲ್ಲಿ ಮನುಷ್ಯ ಬದುಕಬೇಕಾಗ್ತದೆ. ಧರ್ಮ ಎನ್ನುವ ಪದ ಎಲ್ಲರನ್ನ ಮೇಲೆತ್ತುವ ಕೆಲಸವನ್ನು ಮಾಡ್ತದೆ. ಎಲ್ಲರ ಮೇಲಕ್ಕೆ ಅವರನ್ನ ವ್ಯಕ್ತಿತ್ವವನ್ನು ವಿಕಸನ ಮಾಡಲಿಕ್ಕೆ ಕಾರಣವಾಗ್ತದೆ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಧರ್ಮದ ಆಚರಣೆ ಇಲ್ಲದೆಯೇ ಯಾರ ದಿನಗಳು ಉರುಳಿ ಹೋಗುತ್ತವೋ. ಧರ್ಮದ ಆಚರಣೆ ಇಲ್ಲದೆ ಮನುಷ್ಯನ ಬದುಕು ಸುಮ್ಮನೆ ದಿನಗಳನ್ನು ಕಳೀತಾ ಇರ್ತಾರೆ. ಅಂಥವನ ಬದುಕು ಹೆಂಗಪ್ಪ ಅಂದರೆ ಕಮ್ಮಾರನ ತಿದಿ ಇದ್ದಂತೆ. ಕಮ್ಮಾರನ ತಿದಿಯನ್ನು ಸಾಮಾನ್ಯವಾಗಿ ನೀವೆಲ್ಲರೂ ನೋಡಿದ್ದೀರಿ. ಅದು ಉಸಿರಾಡುತ್ತಿದ್ದರೂ
ಉಸಿರಾಡುತ್ತಿದ್ದರೂ ಅದು ಜೀವಂತ ಶವದಂತೆ. ಉಸಿರಾಡ್ತದೆ, ಅದು ಕಮರಂತಿದೆ, ಅದಕ್ಕೆ ಜೀವ ಇಲ್ಲ. ಅದಕ್ಕೆ ಉಸಿರಾಡುತ್ತಿದ್ದರೂ ಜೀವಂತ ಶವ ಇದ್ದಂಗದು. ಹಾಗೆ ಒಬ್ಬ ಮನುಷ್ಯ ಧರ್ಮದ ದಾರಿಯಲ್ಲಿ ಆತ ನಡೆಯೋದಿಲ್ಲ ಅಂತ ಇಟ್ಕೊಳ್ಳಿ. ಅವನು ಉಸಿರಾಡ್ತಾ ಇದ್ದರೂ ಇರುವವನು ಅಲ್ಲ. ಅವನಿಗೆ ಯಾರೂ ಬೆಲೆ ಕೊಡೋದಿಲ್ಲ, ಗೌರವ ಕೊಡೋದಿಲ್ಲ. ಅವನ ಸಂಘ ನಮ್ಮ ಸಮಾಜಕ್ಕೆ ಬೇಕೇ ಆಗಿರೋದಿಲ್ಲ. ಆದ್ದರಿಂದಲೇ ವ್ಯಕ್ತಿ ಎಷ್ಟೇ ಆರ್ಥಿಕವಾಗಿ ಸಬಲನಾದರೂ ಸಹ ಆತ ಧರ್ಮ ಎಂಬಂತಹ ಒಂದು ಪದವನ್ನು ನೆನಪಿನಲ್ಲಿಟ್ಟುಕೊಂಡು ಆ ರೀತಿಯಾಗಿ ಬದುಕಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಜೀವನದಲ್ಲಿ ಏನೇನೋ ಗಳಿಸ್ತಾರೆ, ಆದರೆ ಧರ್ಮವನ್ನೇ ಗಳಿಸ್ಲಿಕ್ಕೆ ಅವನು ಇಚ್ಛೆ ಪಡೋದಿಲ್ಲ. ಅದಕ್ಕಾಗಿಯೇ ಅವರ ಜೀವನ ಹೆಂಗಾಗ್ತದೆ ಅಂದರೆ ಕಾಡಿನಲ್ಲಿ ಅರಳಿದ ಹೂವುಗಳಂತೆ ವ್ಯರ್ಥವಾಗ್ತಾ ಹೋಗ್ತಾ ಇರ್ತದೆ. ಅದು ದೇವರಿಗೆ ಅರ್ಪಿತ ಆಗೋದಿಲ್ಲ. ಹಾಗಾದರೆ ನಾವೇನು ಮಾಡಬೇಕು? ಧರ್ಮದ ದಾರಿಯಲ್ಲಿ ನಡೆಯಲಿಕ್ಕೆ ಪ್ರಯತ್ನ ಪಡಬೇಕು. ಕೆಲವರೆಲ್ಲ ಜೀವನದಲ್ಲಿ ಬರೀ ಜೀರೋಗಳನ್ನೇ ಗಳಿಸ್ತಾ ಇರ್ತಾರ್ರಿ. ನೋಡಿ ಎಂತಹ ಜೀರೋಗಳು! ಹೆಂಡತಿ ಅನ್ನುವ ಒಂದು ಜೀರೋ, ಗಂಡ, ಮಕ್ಕಳು, ಹೊಲ, ಟಿವಿ, ಸೋಫಾ ಸೆಟ್ಟು, ಫ್ರಿಜ್ಜು, ತಟ್ಟೆ, ಲೋಟ, ಚಮಚ, ಹೀಗೆ ವಸ್ತುಗಳನ್ನು ಗಳಿಸ್ತಾ ಜೀರೋಗಳನ್ನೇ ಗಳಿಸ್ತಾ ಹೋಗ್ತಾರೆ. ಆದರೆ ವ್ಯಕ್ತಿ ಎಷ್ಟೇ ಜೀರೋಗಳನ್ನು ಗಳಿಸಿ ಎಷ್ಟೇ ಶ್ರೀಮಂತನಾದರೂ, ಎಷ್ಟೇ ನೋಡೋಲಿಕ್ಕೆ ಅವರು ಭಾಳ ಚಂದ ಇದ್ದಾರಪ್ಪ ಅಂತ ಅನಿಸಿದ್ರು, ಧರ್ಮ ಎಂಬ ಒಂದು ಅಂಕಿಯನ್ನು ಅವರು ಗಳಿಸದೇ ಇದ್ದರೆ ಇವರು ಗಳಿಸಿರುವ ಎಲ್ಲ ಜೀರೋಗಳಿಗೂ ಸಹ ಬೆಲೆ ಇಲ್ಲ. ನೀವೇ ವಿಚಾರ ಮಾಡಿ, 1 ಎಂಬ ಅಂಕೆಯ ಮುಂದೆ 1 ಜೀರೋವನ್ನು ಬರೆದ್ರೆ ಎಷ್ಟಾಗುತ್ತೆ? 10 ಆಗುತ್ತೆ. 2 ಜೀರೋ ಬರೆದ್ರೆ 100, 3 ಜೀರೋ ಬರೆದ್ರೆ 1000, 4 ಜೀರೋ ಬರೆದ್ರೆ 10,000. 1 ಎಂಬ ಅಂಕೆಯ ಮುಂದೆ 5 ಜೀರೋ ಬರೆದ್ರೆ 1 ಲಕ್ಷ ಆಗುತ್ತೆ. 1 ಅಂಕೆಯ ಮುಂದೆ 5 ಜೀರೋ ಬರೆದ್ರೆ 1 ಲಕ್ಷ. ಆದರೆ 1 ಎಂಬ ಅಂಕೆಯನ್ನು ಅಳಿಸಿಬಿಟ್ರೆ 5 ಜೀರೋಗಳಿಗೂ ಬೆಲೆ ಇಲ್ಲ. ಏಕೆ? ಜೀರೋವನ್ನು ಕೂಡ್ರಿ, ಕಳೀರಿ, ಭಾಗಿಸ್ರಿ, ಗುಣಿಸ್ರಿ, ಅದು ಜೀರೋನೇ ಬರುತ್ತೆ. ಅದಕ್ಕಾಗಿಯೇ ಅದು ಬೆಲೆ ಆಗಿರೋದಿಲ್ಲ. ಹಿಂದೆ 1 ಎಂಬ ಅಂಕೆ ಇದ್ದರೆ ಆ ಎಲ್ಲ ಜೀರೋಗಳಿಗೆ ಹೇಗೆ ಬೆಲೆ ಇರ್ತದೆ, ಅದೇ ರೀತಿಯಾಗಿಯೇ ನಾವು ಸಹ 1 ಎಂಬ ಅಂಕೆಯನ್ನು ಗಳಿಸಬೇಕು. ಎಂತಹ 1 ಎಂಬ ಅಂಕೆ? ಧರ್ಮ ಎಂಬ ಒಂದು ಅಂಕೆಯನ್ನು ಗಳಿಸಿ ಅನಂತರ ನಾವು ಎಷ್ಟೇ ಜೀರೋಗಳನ್ನು ಗಳಿಸ್ತಾ ಹೋಗ್ರಿ. ನೀವು ಜೀವನದಲ್ಲಿ ಏನೆಲ್ಲ ನೀವು ಗಳಿಸ್ತಾ ಹೋಗ್ರಿ, ಅವು ಬೆಲೆ ಹೆಚ್ಚಾಗ್ತಾ ಹೋಗ್ತದೆ. ಈ ಕಾರಣವಾಗಿಯೇ ನಾವು ಮೊದಲು ಧರ್ಮವಂತರಾಗಲಿಕ್ಕೆ ಪ್ರಯತ್ನ ಪಡಬೇಕು. ಧರ್ಮ ಬೇರೆ, ಮತ ಬೇರೆ, ಪಂಥ ಬೇರೆ. ಧರ್ಮ ಅಂದರೆ ವೇ ಆಫ್ ಲೈಫ್, ಭಾಳ ಬಟ್ಟೆ ಇದ್ದಂತೆ, ನಮ್ಮ ಬದುಕಿನ ದಾರಿ ಇದ್ದಂತೆ, ಬದುಕಿನ ಮಾರ್ಗವಿದ್ದಂತೆ, ನಾವು ಹ್ಯಾಗೆ ಬದುಕಬೇಕು ಅನ್ನುವಂತಹ ನಡೆ ನುಡಿ ಆಚಾರ ವಿಚಾರಗಳನ್ನು ಎಲ್ಲವನ್ನು ಒಳಗೊಂಡಿರುವಂತಹದ್ದು ಧರ್ಮ ಅನಿಸ್ಕೊಳ್ತದೆ. ಅದಕ್ಕೆ ಧರ್ಮ ಅಂದರೆ ವೇ ಆಫ್ ಲೈಫ್. ಹಾಗೆ ಮತ, ಇದು ವೇ ಆಫ್ ಥಿಂಕಿಂಗ್. ಇಲ್ಲಿ ಒಳ್ಳೆಯ ವಿಚಾರಗಳಿರ್ತವೆ, ವೇ ಆಫ್ ಥಿಂಕಿಂಗ್, ಒಳ್ಳೆಯ ವಿಚಾರಗಳು ಇರ್ತವೆ, ಅದು ಮತ ಅನಿಸ್ಕೊಳ್ತದೆ. ಇನ್ನು ಪಂಥ, ಇದು ಸಾಧನೆಯ ಉಪಾಸನ ಪಥವನ್ನು ಮಾತ್ರ ಹೇಳಿಕೊಡ್ತದೆ. ವೇ ಆಫ್ ವರ್ಷಿಪಿಂಗ್ ಅಂದರೆ ಕೇವಲ ಉಪಾಸನೆಯನ್ನು ಮಾತ್ರ ಇದು ಹೇಳ್ತಾ ಹೋಗ್ತದೆ. ಅದಕ್ಕಾಗಿಯೇ ಈ ಧರ್ಮ ಅನ್ನುವಂತಹ ವ್ಯಕ್ತಿ ಆತ ತನ್ನ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುವಂತಹದ್ದು ಧರ್ಮದ ದಾರಿಯಲ್ಲಿ ನಡೆದಾಗ ಮಾತ್ರ. ನೋಡಿ, ಕೆಲವರಿಗೆಲ್ಲ ಯಾವ ಧರ್ಮ ತಗೊಂಡು ಏನು ಮಾಡಬೇಕು ಅಂತಾರೆ. ಇರುವುದು ಹಲವು ಧರ್ಮಗಳಿಲ್ಲ. ನಾವು ಜಗತ್ತಿನಲ್ಲಿ ರಕ್ತ ಅಂದರೆ ಒಂದೇ. ಯಾವ ಪ್ರಪಂಚದ ಯಾವ ಮೂಲೆಯಲ್ಲಿ ಹೋದರೂ ಆ ರಕ್ತದಲ್ಲಿ ಎ, ಬಿ, ಸಿ ಹೀಗೆ ಬೇರೆ ಬೇರೆ ಗುಂಪುಗಳನ್ನು ನಾವು ನೋಡ್ಬೋದೇ ವಿನಃ ರಕ್ತ ಕೆಂಪಾಗೇ ಇರ್ತದೆ, ಅದಕ್ಕೆ ಬೇರೆ ಬಣ್ಣಗಳಿರುವುದಿಲ್ಲ. ಅದೇ ರೀತಿಯಾಗಿಯೇ ಇಡೀ ಜಗತ್ತಿನಲ್ಲಿ ಎಷ್ಟೊಂದು ಧರ್ಮಗಳು ಹುಟ್ಟಿದವೆ, ಧರ್ಮ ಪುರುಷರು ಹುಟ್ಟಿ ಹೋಗಿದ್ದಾರೆ ಎಂದು ನಾವು ಹೇಳ್ತೇವೆಲ್ಲ. ಆದರೆ ಧರ್ಮ ಪುರುಷರು ಹುಟ್ಟಿರಬಹುದು, ಆದರೆ ಧರ್ಮ ಎನ್ನುವಂತಹದ್ದು ಒಂದೇ ಆಗಿರ್ತದೆ. ಹೇಗೆ ರಕ್ತದ ಬಣ್ಣ ಕೆಂಪಾಗಿ ಇರ್ತದೋ
ಧರ್ಮ ಅನ್ನುವ ಪದದ ಅರ್ಥ ಏನು? ಎಲ್ಲರನ್ನ ಉದ್ಧಾರ ಮಾಡಲಿಕ್ಕೆ, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂತಹದ್ದೇ ಧರ್ಮ ಎನ್ನಿಸಿಕೊಳ್ಳುತ್ತದೆ. ಇದನ್ನೇ ಬಸವಣ್ಣನವರು ಹೇಳಿರುವುದು ಮಾನವೀಯತೆ. ದಯೆ ಇಲ್ಲದ ಧರ್ಮವಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ. ದಯೆಯ ತಳಹದಿ ಧರ್ಮವಾಗಿದೆ, ಧರ್ಮಕ್ಕೆ ದಯೆಯ ತಳಹದಿ, ಮಾನವೀಯತ ತಳಹದಿ ಬೇಕು ಎನ್ನುವಂತಹದ್ದು. ಈ ಸಮಾಜದಲ್ಲಿ ಎಷ್ಟೊಂದು ರೂಲ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಧರ್ಮಶಾಸ್ತ್ರಗಳು ಎಂಬ ರೂಲ್ಸ್ಗಳು ಮನುಷ್ಯನಿಗೂ ಸಹ ಬೇಕಾಗ್ತದೆ. ಹೇಗೆ ನೋಡಿ, ರೋಡ್ನಲ್ಲಿ ನಾವು ಕಾರ್ ತಗೊಂಡು ಹೋಗಬೇಕಾದ್ರೆ ಟ್ರಾಫಿಕ್ ಲೈಟ್ ಇರ್ತವೆ, ಟ್ರಾಫಿಕ್ ಪೊಲೀಸರು ಇರ್ತಾರೆ, ಟ್ರಾಫಿಕ್ ರೂಲ್ಸ್ಗಳಿರ್ತವೆ. ಟ್ರಾಫಿಕ್ ಲೈಟ್ಸ್ ಅಂದರೆ ಅಲ್ಲಲ್ಲೇ ಈ ಧರ್ಮ ಗುರುಗಳು ಇರ್ತಾರೆ ನಮಗೆಲ್ಲ ಮಾರ್ಗದರ್ಶನ ಬೋಧನೆಯನ್ನು ಮಾಡಲಿಕ್ಕೆ. ಹಾಗೆ ಸಮಾಜದ ಇಷ್ಟೊಂದು ಅಧೋಗತಿಗಳು ಆಗಬಾರ್ದು ಅಂತ ಅಂದರೆ ನಮಗೆ ಟ್ರಾಫಿಕ್ ರೂಲ್ಸ್ ಇದ್ದಂಗೆ ಧರ್ಮದ ರೂಲ್ಸ್ಗಳು ನಮಗೆ ಬೇಕಾಗ್ತದೆ. ಇಷ್ಟೊತ್ತಿಗೆ ಏಳಬೇಕು, ಇಷ್ಟೊತ್ತಿಗೆ ಮಲಗಬೇಕು, ಇಂತಹ ಆಹಾರವನ್ನು ತಗೋಬೇಕು, ಹಾಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗ್ತದೆ. ನಮ್ಮ ಹೇಗೆ ಗುರು ಹಿರಿಯರನ್ನು ಕಂಡರೆ ಗೌರವಿಸಬೇಕು, ಸಮಾಜದಲ್ಲಿ ನಾವು ಹೇಗೆ ಕಳಕಳಿಯುಳ್ಳವರಾಗಿ ಸಮಾಜದ ಸೇವೆಯನ್ನು ಮಾಡಬೇಕು, ನಮ್ಮ ದೇಶದ ಆಸ್ತಿ ಹೇಗೆ ನಾವು ಉಳಿಸಿಕೊಳ್ಬೇಕು, ಅಥವಾ ನಮ್ಮನ್ನು ನಾವು ಹೇಗೆ ಚೆನ್ನಾಗಿ ನೋಡಿಕೊಳ್ಬೇಕು, ಇಂಥ ಹಲವಾರು ವಿಚಾರಗಳನ್ನು ತೆಗೆದುಕೊಳ್ತಾ ಹೋದಾಗ ನಮಗೆ ರೂಲ್ಸ್ಗಳು ಸಹ ಬೇಕಾಗ್ತದೆ. ಧರ್ಮ ರೂಲ್ಸು ಹೇಗೆ ಧರ್ಮ ಬೋಧೆಗಳು ನಮಗೆ ಬೇಕು. ಅದೇ ರೀತಿಯಾಗಿ ಟ್ರಾಫಿಕ್ ರೂಲ್ಸ್ಗಳು ಬೇಕು, ಟ್ರಾಫಿಕ್ ಪೊಲೀಸರು ಬೇಕು. ಇಷ್ಟೆಲ್ಲವನ್ನು ಸಹ ನಾವು ಮಾಡಲೇಬೇಕಾಗ್ತದೆ. ಇಲ್ಲದೇ ಇದ್ದರೆ ಆಕ್ಸಿಡೆಂಟ್ ಭಾಳ ಆಗಿಬಿಡ್ತದೆ. ನೋಡ್ರಿ, ರೋಡ್ನಲ್ಲಿ ರೋಡ್ ಹಂಪ್ಸ್ಗಳನ್ನು ಮಾಡಿರ್ತಾರೆ, ಟ್ರಾಫಿಕ್ ಪೊಲೀಸರು ಇರ್ತಾರೆ, ಟ್ರಾಫಿಕ್ ರೂಲ್ಸ್ಗಳು ಇರ್ತವೆ, ಸೂಚನಾ ಫಲಕಗಳಿರ್ತವೆ. ಅಲ್ಲೆಲ್ಲ ಹೀಗೆ ಹೋಗಬೇಡ್ರಿ, ಅಲ್ಲಿ ತಿರುವು ಇದೆ, ನಿಧಾನವಾಗಿ ಚಲಿಸಿ, ಇಂತಹ ಏನೇನೋ ಕೆಲವೊಂದು ರೂಲ್ಸ್ಗಳನ್ನು ಅಲ್ಲಲ್ಲೇ ಹಾಕಿರ್ತಾರೆ. ಅವುಗಳನ್ನೆಲ್ಲ ನಾವು ನೋಡ್ತಾ ದಾಟ್ಕೊಂಡು ಮುಂದೆ ಸಾಕ್ತೇವೆ. ಇವೆಲ್ಲ ಇರೋದ್ರಿಂದಲೇ ಈಗ ಸರ್ಕಲ್ ಇದ್ದಲ್ಲಿ ಪೊಲೀಸರು ಇರ್ತಾರೆ, ಅವರೆಲ್ಲ ಹೇಳ್ತಾರೆ ಈ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ನಮಗೆಲ್ಲ ತೋರಿಸ್ತಾ ಇರ್ತಾರೆ. ಆ ರೀತಿ ನಾವು ಹೋಗ್ತಿರ್ತೇವೆ. ನಾವು ಬೇಕಾಬಿಟ್ಟು ಹೋಗ್ಬಿಟ್ರೆ ಏನಾಗುತ್ತೆ, ಎಲ್ಲ ಕಡೆಯಿಂದನೂ ಗಾಡಿಗಳು ಒಟ್ಟಾಗಿ ಬಂದು ಆಕ್ಸಿಡೆಂಟ್ ಆಗ್ಬೋದು, ಇನ್ನೊಂದು ಏನೇನೋ ಸಮಸ್ಯೆಗಳಾಗ್ಬೋದು. ಆದ್ದರಿಂದ ಟ್ರಾಫಿಕ್ ಲೈಟು ಬೇಕು, ಟ್ರಾಫಿಕ್ ರೂಲ್ಸ್ಗಳು ಬೇಕು, ಟ್ರಾಫಿಕ್ ಪೊಲೀಸರು ಬೇಕು. ಇಷ್ಟೆಲ್ಲ ಇದ್ದರೂ ಎಷ್ಟೋ ಆಕ್ಸಿಡೆಂಟ್ ಆಗಿ ದಿನಕ್ಕೆ ಲಕ್ಷಾಂತರ ಜನರು ಸಾಯ್ತಾರೆ. ಇತ್ತೀಚಿನ ದಿನಮಾನಗಳಲ್ಲಂತೂ ಅಹಂಕಾರ ಜಾಸ್ತಿಯಾಗಿ ಎಷ್ಟೊಂದು ಆಕ್ಸಿಡೆಂಟ್ ಆಗ್ತಾ ಇರೋದನ್ನು ನಾವು ಗಮನಿಸ್ತೇವೆ. ಅದರಲ್ಲೂ ಯುವಶಕ್ತಿ ಬೈಕ್ ತಗೊಂಡು ಹೋಗಬೇಕಾದ್ರೆ ಎಷ್ಟು ಫಾಸ್ಟಾಗಿ ಮೂವ್ ಮಾಡ್ತಾರೆ, ಹಿಂದೆ ಮುಂದೆ ನೋಡೋದಿಲ್ಲ. ನಮಗೆ ಬೈಕ್ ಹೊಡೆಯೋಕ್ಕೆ ಬರುತ್ತೆ ಅಂತ ಹೆಂಗೆ ಬೇಕಾದ್ರೆ ಹೊಡಿತಿರ್ತಾರೆ. ಇದೆಲ್ಲ ಎಷ್ಟು ಅನಾಹುತಕಾರಿ ಘಟನೆಗಳಾಗೋದನ್ನು ನಾವು ಕಾಣ್ತೇವೆ. ಅಲ್ಲಲ್ಲೇ ಸ್ಪಾಟ್ ಡೆತ್ ಆಗೋದನ್ನು ಕಾಣ್ತೇವೆ. ಸ್ವಲ್ಪ ನಿಧಾನವಾಗಿ ಹೋಗ್ಬೇಕು. ಬೈಕ್ ಓಡ್ಸೋಕೆ ಬರುತ್ತೆ ನಿಜ, ನಾವೆಲ್ಲ ಗಾಡಿ ತೊಗೊಂಡೇವಿ ನಿಜ, ಆದರೆ ಅಕ್ಕಪಕ್ಕದವ್ರನ್ನ ನೋಡ್ತಾ ಏನು 5 ನಿಮಿಷ ಲೇಟಾಗಿ ಹೋಗ್ಬೋದು ನಾವು ಯಾವುದೇ ಜಾಗಕ್ಕೆ ಹೋಗಬೇಕಾದ್ರೆ. ಆದರೆ ಅತಿಯಾದ ಫಾಸ್ಟ್ ಮೂವಿಂಗ್ ಯಾವಾಗೂ ಇರಬಾರ್ದು. ಇದರಿಂದ ಎಷ್ಟು ಅನಾಹುತಗಳಾಗ್ತಾ ಇದ್ದಾವೆ. ಅದಕ್ಕಾಗಿಯೇ ನಾವೆಲ್ಲವನ್ನು ಗಮನಿಸಬೇಕಾಗ್ತದೆ. ಈ ರೋಡ್ನಲ್ಲಿ ಹೋಗಬೇಕಾದ್ರೆ ಇಷ್ಟೆಲ್ಲ ಇದ್ದರೂ ಆಕ್ಸಿಡೆಂಟ್ ಆಗ್ತವೆ. ಹಾಗಾದರೆ ನಮ್ಮ ಸಮಾಜಕ್ಕೆ ಧರ್ಮ ಗುರುಗಳು ಇಲ್ಲದೆ, ಧರ್ಮದ ಮಠ ಆಶ್ರಮಗಳು ಇಲ್ಲದೆ, ಹಾಗಾದರೆ ಧರ್ಮದ ರೂಲ್ಸ್ಗಳು ಇಲ್ಲದೆ ಇದ್ದುಬಿಟ್ರೆ ನಮ್ಮ ಸಮಾಜದ ಜನ ಇನ್ನು ದಿಕ್ಕು ತಪ್ಪಿ ಹೋಗ್ಬಿಡ್ತಾರೆ. ಅಲ್ಲಲ್ಲೇ ಕಾಲಕ್ಕೆ ಕೆಲವರು ಮಹಾತ್ಮರು ಹುಟ್ಟಿ ಬಂದರು, ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡ್ತಾ ಹೋದರು. ಈ ರೀತಿಯಾಗಿ ನಡಿಬೇಕು, ನುಡಿಬೇಕು, ಹೀಗಿರಬೇಕು ಅಂತ ನಮಗೆ ರೂಲ್ಸ್ಗಳನ್ನು ಕೊಡ್ತಾ ಹೋದರು. ಆ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಕೆಲವರೆಲ್ಲ ಒಂದೊಂದೇ ಗುಂಪುಗಳಾಗಿ ಹೋದರು. ಆ ಗುಂಪುಗಳು ನಾವಿಂಥ ಧರ್ಮದವರು ಅಂತ ಮತ್ತದನ್ನು ಒಂದು ಹೆಸರಿಟ್ಕೊಂಡು ಅಲ್ಲಿ ಕಿತ್ತಾಡೋಕ್ಕೆ ಶುರು ಮಾಡಿದರು. ಆದರೆ ಪ್ರತಿಯೊಬ್ಬ ಮಹಾತ್ಮನು ಈ ಜಗತ್ತಿಗೆ ಹುಟ್ಟಿ ಬಂದಾಗ ಎಲ್ಲರ ದೃಷ್ಟಿಕೋನ ಏನಿದೆ, ನಾವೆಲ್ಲರೂ ಒಂದು ಎಂದೆಂದೂ ಬಂದು, ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಅವನನ್ನು ಒಲಿಸಲಿಕ್ಕೆ ಹುಟ್ಟಿ ಬಂದವರು ಅಂದಮೇಲೆ ನಮ್ಮ ನಡೆನುಡಿ ಸಿದ್ಧಾಂತಗಳನ್ನು ನಾವು ಸರಿ ಇಟ್ಕೋಬೇಕು ಅನ್ನುವಂತಹದ್ದೇ ಎಲ್ಲ ಮಹಾತ್ಮರ ಗುರಿಯಾಗಿದೆ. ಇದನ್ನೇ ಹೇಳ್ತಾ ಇದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಕಂಡಂತಹ ಈ ನಾಡು ಕಂಡ ದೊಡ್ಡ ಮಹಾನ್ ಕವಿ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ, ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾಂತ ಓ ಆಧ್ಯಾತ್ಮ ಕ್ರಾಂತಿವೀರ, ದೇವ ದಯೆಯೊಂದು ಧೀರವತಾರ ಶ್ರೀ ಬಸವೇಶ್ವರ.
ಜಾತಿ ಪದ್ಧತಿಯ ಹೋಮ ಕೂಪಕ್ಕೆ ಬಿದ್ದು ವೈದಿಕರ ಯಜ್ಞ ತಾಪಕ್ಕೆ ಒಲಿಹೋದ ದಲಿತ ಜೀವರ ನೆತ್ತಿ ಮತಿ ವಿಚಾರಕ್ಕೆ ಕಾಯಕದ ದಿವ್ಯ ತತ್ವದ ಸುಕ್ಷೇಮ ಧರ್ಮನಾಶಕ್ಕೆ ನಡೆಸಿದ ಮಹಾತ್ಮನೇ ನಿನಗೆ ನಮೋ ನಮಃ ನಮೋ ನಮಃ. ಇಂದಿಗೂ ನಾವು ನಿನ್ನೆತ್ತರಕ್ಕೆ ಏರಲಾರದೆ ಅಯ್ಯೋ ಮತದ ಉಸುಬಿಗೆ ಸಿಕ್ಕು ತತ್ತರಿಸುತ್ತಿಹೆವಯ್ಯ. ಬಾರಯ್ಯ ಕೈ ಹಿಡಿದೆತ್ತಿ ಬದುಕಿಸು ನಮ್ಮನೆಳೆದು ವರ್ಣಾಶ್ರಮದ ಕೊಲೆಗೆಸರ ವಂಚನೆಯ ಹೊಂಡದಿಂದ ಭಕ್ತಿ ಗಂಗೆ ನೆರೆದು ಭಾಗವತ ಶಕ್ತಿಯಂ ಕರೆದು ಮತ ಮೌಢ್ಯದ ಜ್ಞಾನ ಪಂಕವನ್ನು ತೊಳೆದು ಶುಚಿಗೊಳಿಸು ವಿಜ್ಞಾನ ವೇದಾಂತ ತೀರ್ಥದಿಂದೆ. ನೋಡಿದ್ರ ರಾಷ್ಟ್ರಕವಿ ಕುವೆಂಪು ಅವರ ಮಾತುಗಳನ್ನು ಕೇಳಿದರೆ ನಿಜಕ್ಕೂ ಬಸವಣ್ಣನವರನ್ನು ಕರಿತಾ ಇದ್ದಾರೆ. ಮತ್ತೆ ಬಾರಯ್ಯ ಈ ಜಗತ್ತಿಗೆ ಬಾ, ನಾವಿನ್ನು ಜಾತಿ ಕೂಪದಲ್ಲಿ ಬಿದ್ದಿದ್ದೇವೆ, ವರ್ಣಾಶ್ರಮದ ಕೆಸರಲ್ಲಿ ಸಿಲುಕಿದ್ದೇವೆ, ನಿನ್ನೆತ್ತರಕ್ಕೆ ಏರಲಾರದೆ ಅಯ್ಯೋ ಎಂದು ವಿಲಿವಿಲಿ ಒದ್ದಾಡುತ್ತಿದ್ದೇವೆ. ನಮ್ಮನ್ನು ಈ ವಂಚನೆಯ ಹೊಂಡದಿಂದ ಕೊಲೆಗೆಸರ ಹೊಂಡದಿಂದ ನಮ್ಮನ್ನೆತ್ತಿ ನಮ್ಮನ್ನೆಲ್ಲ ಬದುಕಿಸು ಎಂದು ಎಲ್ಲೋ ಕುವೆಂಪು ಅವರ ಮನಸ್ಸಿನ ಆ ನೋವಿನ ಧ್ವನಿ ಬಸವಣ್ಣನವರನ್ನು ಈ ರೀತಿಯಾಗಿ ಜಗತ್ತಿಗೆ ಕರೆಯುತ್ತಿದೆ ಅಂತ ನಮಗೆಲ್ಲ ಅನ್ನಿಸ್ತಾ ಇಲ್ವಾ? ಹೀಗೆ ನಾವೆಲ್ಲ ಗಮನಿಸಬೇಕು. ಇಂತಹ ಒಬ್ಬ ಮಹಾತ್ಮ ಬಸವಣ್ಣನವರು ಧರ್ಮಕ್ಕಾಗಿ, ಈ ಸಮಾಜಕ್ಕಾಗಿ, ಸಮಾಜದ ಸರ್ವ ಜನರ ಉದ್ಧಾರಕ್ಕಾಗಿ, ಜೊತೆಗೆ ಸಕಲ ಜೀವರಾಶಿಗಳಿಗಾಗಿ ತಮ್ಮ ಬದುಕನ್ನೇ ಊದುಬತ್ತಿಯಂತೆ ಗಂಧದ ಕೊರಡಿನಂತೆ ಅವರು ತೆಗೆದು ಹೋದದ್ದನ್ನು ನಾವೆಲ್ಲರೂ ಗಮನಿಸಲೇಬೇಕಲ್ಲವೇ? ಅದಕ್ಕೆ ಹೇಳ್ತಾ ಇದ್ದಾರೆ, ರಾತ್ರಿಗೆ ಸಾವಿರಾರು ಕಣ್ಣುಗಳಿವೆ, ಹಗಲಿಗೆ ಒಂದೇ ಒಂದು ಕಣ್ಣು. ಹಗಲಿನ ಒಂದು ಕಣ್ಣೆಂದರೆ ಭಾಸ್ಕರ, ರಾತ್ರಿಯ ಸಾವಿರಾರು ಕಣ್ಣುಗಳೆಂದರೆ ನಕ್ಷತ್ರಗಳು. ಅಷ್ಟೆಲ್ಲ ನಕ್ಷತ್ರಗಳಿದ್ದರೂ ನಮಗೆ ಎಷ್ಟರ ಮಟ್ಟಿಗೆ ಮಂದ ಬೆಳಕು ಸಿಗ್ತದೆ. ಆದರೆ ಹಗಲಿನ ಒಂದೇ ಒಂದು ಕಣ್ಣು ಸೂರ್ಯನಿಂದ ಇಡೀ ಬ್ರಹ್ಮಾಂಡವೇ ಬೆಳಗಲ್ಪಡ್ತದೆ. ನಮಗೆಲ್ಲ ಸೂರ್ಯ ಹುಟ್ಟಿದ ಅಂದ ತಕ್ಷಣ ಈ ಜಗತ್ತಿನ ಎಲ್ಲ ಚಟುವಟಿಕೆಗಳೇ ಪ್ರಾರಂಭವಾಗಿ ಬಿಡ್ತವೆ. ಅದಕ್ಕಾಗಿಯೇ ಈ ಜಗತ್ತಿನ ಒಂದು ಚಟುವಟಿಕೆಗೆ ಕಾರಣ ಯಾರು? ಸೂರ್ಯ. ಅದೇ ರೀತಿಯಾಗಿಯೇ ಬಸವಣ್ಣನವರು ಈ ಜಗತ್ತಿನ ಬಸವ ಭಾಸ್ಕರ, ಹಗಲು ಭಾಸ್ಕರನಿದ್ದಂತೆ. ನಾವೆಲ್ಲರೂ ಸಾವಿರಾರು ನಕ್ಷತ್ರಗಳಿದ್ದಂತೆ. ನಮ್ಮಂತಹ ಸಾವಿರಾರು ನಕ್ಷತ್ರಗಳು ಹುಟ್ಟಬಹುದು, ಹೋಗಬಹುದು. ಆದರೆ ಹಗಲಿನ ಒಂದೇ ಒಂದು ಕಣ್ಣು ಭಾಸ್ಕರನಂತೆ ಬಸವಣ್ಣನವರು ಈ ಜಗತ್ತಿನ ಭಾಸ್ಕರನಾಗಿ ಸರ್ವರ ಲೇಸಿಗಾಗಿ ತಮ್ಮ ಬದುಕನ್ನು ಮೀಸಲಿಟ್ಟವರು. ಆದ್ದರಿಂದಲೇ ಬಸವಣ್ಣನವರು ಸ್ವತಂತ್ರ ಪರ ದೃಷ್ಟಿಕೋನವುಳ್ಳವರಾದರು. ಇದನ್ನು ಆರ್ಥರ್ ಮೈಲ್ಸ್ ಎಂಬಂತಹ ಪಾಶ್ಚಿಮಾತ್ಯ ತತ್ವಜ್ಞಾನಿ ಒಂದು ಕಡೆ ಬಸವಣ್ಣನವರ ಬಗ್ಗೆ ಹೇಳ್ತಾ ಇದ್ದಾರೆ. ವಾಟ್ ಎವರ್ ದ ಲಿಜೆಂಡ್ ಮೇ ಸೇ ಅಬೌಟ್ ಬಸವ, ದಿ ಫ್ಯಾಕ್ಟ್ ಈಸ್ ಪರ್ಟಿಕ್ಯುಲರ್ ದಟ್ ಹಿ ವಾಸ್ ದ ಫಸ್ಟ್ ಇಂಡಿಯನ್ ಫ್ರೀ ಥಿಂಕರ್. ದಂತಕಥೆಗಳು ಏನನ್ನೇ ಹೇಳಲಿ, ಪುರಾಣಗಳು ಬಸವಣ್ಣನವರ ಬಗ್ಗೆ ಏನನ್ನೇ ಬರೆಯಲಿ, ಆದರೆ ಬಸವಣ್ಣನವರು ಭಾರತದ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿ. ಬಸವಣ್ಣನವರು ಭಾರತದ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿ ಎಂಬುದನ್ನು ಆರ್ಥರ್ ಮೈಲ್ಸ್ ಎಂಬಂತಹ ಪಾಶ್ಚಿಮಾತ್ಯ ತತ್ವಜ್ಞಾನಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದಮೇಲೆ ಇಂತಹ ಒಬ್ಬ ಬಸವಣ್ಣನವರನ್ನು ನಾವು ಎಷ್ಟು ಕೊಂಡಾಡಿದರೂ ಸಾಲದು. ಬಸವಣ್ಣನವರಂತೆ ವಿವೇಕಾನಂದರು, ಗಾಂಧೀಜಿಯವರು, ಅನಿಬಿಸೆಂಟ್, ಅಂಬೇಡ್ಕರ್, ಹೀಗೆ ಅನೇಕ ಜನ ಮಹಾತ್ಮರು ತಮ್ಮ ದಾರಿಯಲ್ಲಿ ಬಂದು ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡು ಜಗತ್ತಿಗೆ ಒಳ್ಳೆಯದನ್ನು ಬಯಸುತ್ತಲೇ ಹೋದರು. ನಾವೆಲ್ಲರೂ ಹೇಗೋ ಬದುಕುವುದಕ್ಕಿಂತ, ಏನೇನೋ ಚಿಂತೆ ಮಾಡುವುದಕ್ಕಿಂತ ಧರ್ಮದ ಚಿಂತೆಯನ್ನು ಮಾಡಿ ಧರ್ಮದ ದಾರಿಯಲ್ಲಿ ನಾವೆಲ್ಲರೂ ಬೆಳೆಯಲಿಕ್ಕೆ, ಬದುಕನ್ನು ಹಸನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕಲ್ಲವೇ? ಮನುಷ್ಯ ತನ್ನ ಚಿಂತೆ ಮಾಡಂಗಿಲ್ಲರಿ, ಬರೀ ಬೇರೆಯವ್ರ ಚಿಂತೆನೇ ಮಾಡೋಕ್ಕೆ ಸಮಯವನ್ನು ಕಳೀತಾನೆ. ಇದನ್ನು ಹೇಳ್ತಾ ಇದ್ದಾರೆ ಶರಣರು. ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ,
ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿದ್ದವರನ್ನು ಕಂಡೆನು, ಶಿವಚಿಂತೆ ಶಿವ ಧ್ಯಾನದಲ್ಲಿದ್ದವರನ್ನು ಕಾಣಿನಿಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ಎಂದು. ಬಡತನ ಬಂದಾಗ ಮನುಷ್ಯನಿಗೆ ಏನು ಚಿಂತೆನಪ್ಪ, ಪಟ್ಟಿ ತುಂಬ ಉಣಬೇಕು ಅನ್ನೋ ಚಿಂತೆ ಅಷ್ಟೇ ಇರ್ತದೆ, ಇನ್ಯಾವುದೂ ಗಮನ ಇರೋದಿಲ್ಲ. ಒಳ್ಳೆ ಊಟ ಸಿಗಲಿಕ್ಕೆ ನಮಗೆ ಪ್ರಾರಂಭ ಆಯಿತು ಅಂದರೆ ಆವಾಗ ಮನುಷ್ಯನಿಗೆ ಸ್ವಲ್ಪ ಆಸೆ ಜಾಸ್ತಿ ಆಗ್ತದೆ. ಎಂಥ ಆಸೆ ಆಗ್ತದೆ? ಒಳ್ಳೆ ಬಟ್ಟೆ ಉಡಬೇಕು ಅನ್ನುವಂತಹ ಚಿಂತೆ ಅವನಿಗೆ ಶುರುವಾಗುತ್ತೆ. ಆಗ ಒಳ್ಳೊಳ್ಳೆ ಬಟ್ಟೆಗಳನ್ನು ತೊಗೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮೊದಲು ಸ್ವಲ್ಪ ಬಟ್ಟೆ ತೊಗೊಂಡ್ರೆ ಆಮೇಲೆ ಹೆಚ್ಚು ಬಟ್ಟೆಗಳನ್ನು ಸಂಗ್ರಹಣೆ ಮಾಡಬೇಕು. ಒಂದು ದಿನ ಉಟ್ಟುಕೊಂಡ ಬಟ್ಟೆನ ಇನ್ನೊಂದು ದಿನ ಉಟ್ಕೋಬಾರ್ದು ಅಂತ ಹೇಳಿ ಮಾಡ್ತಾರೆ. ಹಿಂದೆಲ್ಲ ಕೆಲವು ರಾಜಕುಮಾರಿಯರು ಮಾಡ್ತಾ ಇದ್ರಂತೆ, ಈಗಲೂ ಮಾಡ್ತಾರೆ ಕೆಲವರೆಲ್ಲ. ರಾಜಕಾರಣಿಗಳು ಮಾಡ್ಬೋದು, ಇನ್ನು ಯಾರ್ಯಾರೋ ಮಾಡ್ಬೋದು. ಆದರೆ ಊಟ ಸಿಕ್ಕ ಮೇಲೆ ಮನುಷ್ಯನಿಗೇನು ಚಿಂತೆ? ಬಟ್ಟೆ ಚಿಂತೆ. ಭಾಳ ಬಟ್ಟೆಗಳು ಸಿಗಲಿಕ್ಕೆ ಪ್ರಾರಂಭವಾದವು ಅಂತ ಇಟ್ಕೊಳ್ಳಿ. ಆಮೇಲೆ ಏನು ಚಿಂತೆ? ಗಂಟು ಮಾಡಬೇಕು, ಹೆಚ್ಚು ದುಡಿಬೇಕು, ದುಡ್ಡು ಮಾಡಬೇಕು, ಯಾವುದಾದ್ರೂ ರೂಪದಲ್ಲಿ ಒಟ್ಟು ದುಡ್ಡು ಮಾಡಬೇಕಪ್ಪ, ಆ ಥರ ಚಿಂತೆ. ಸರಿ, ದುಡ್ಡಾಯಿತು, ಆಮೇಲೆ ಆ ಗಂಟನ್ನು ಕರಗಿಸ್ಬೇಕಾದ್ರೆ ಮದುವೆ ಮಾಡ್ಕೋಬೇಕು ಅನ್ನೋ ಚಿಂತೆ, ಹೆಂಡತಿ ಚಿಂತೆ, ಗಂಡನ ಚಿಂತೆ, ನಂತರ ಮಕ್ಕಳ ಚಿಂತೆ. ಇಷ್ಟೆಲ್ಲ ಚಿಂತೆ ಮಾಡೋದ್ರಲ್ಲೇ ನಿಮಗೆ ಹೆಚ್ಚು ಕಡಿಮೆ 50-60 ವರ್ಷ ಆಗಿರುತ್ತೆ. ನೀವು ಇನ್ಯಾವಾಗ್ರಿ ಧರ್ಮದ ಚಿಂತೆ ಮಾಡ್ತೀರಿ, ದೇವರ ಚಿಂತೆ ಮಾಡ್ತೀರಿ? ಇಂತಹ ಚಿಂತೆಗಳನ್ನೇ ದಿನಗಳನ್ನು ಕಳೆದ್ರಲ್ಲ, ಧರ್ಮದ ಚಿಂತನೆಯನ್ನು ಮಾಡಿ ನಮ್ಮ ಬದುಕನ್ನು ಹೇಗೆ ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುದನ್ನು ಸಹ ಗಮನದಲ್ಲಿಟ್ಟುಕೊಳ್ಳಿ. ಬದುಕಿನ ಈ ಚಿಂತೆಯ ಜೊತೆಗೆ ಬದುಕಿನ ಸಾರ್ಥಕತೆಯ ಚಿಂತೆಯೂ ಸಹ ನಮಗೆ ಆಗಬೇಕಾಗ್ತದೆ. ಇದನ್ನು ಕಡ್ಕೋಳ ಮಡಿವಾಳಪ್ಪನವರು ಒಂದು ಕಡೆ ಹೇಳ್ತಾ ಇದ್ದಾರೆ, ಯಾಕ ಮಾಡುತ್ತಿದ್ದೀ ನೀನು ಒಣಚಿಂತಿ, ಯಾಕ ಮಾಡುತ್ತಿದ್ದೀ ನೀ ಒಣಚಿಂತಿ, ನಿನಗೆ ಬಡ್ಕೊಂಡಾದ ಮಾಯದ ಭ್ರಾಂತಿ, ನಿನಗೆ ಬಡ್ಕೊಂಡಾದ ಮಾಯದ ಭ್ರಾಂತಿ, ಅದಕ್ಕೆ ಜೋತುಕೊಂಡು ನೀನು ಕುಂತಿ, ಅದಕ್ಕೆ ಜೋತುಕೊಂಡು ನೀನು ಕುಂತಿ, ನಾಳೆಯದು ಕೇಳಿದರ ನೀ ಏನಂತಿ, ನೀ ಏನಂತಿ. ಮನೆಯ ಕಟ್ಟಿಸಿದಿ ಮಾಳಿಗೆ, ನಿನಗೆ ಹೋಗೋದು ಬಂತಲ್ಲೇ ನಾಳಿಗೆ. ಎಷ್ಟು ಜನ ಮನೆ ಕಟ್ಟಿಸಿಲ್ರಿ? ಎಷ್ಟು ಜನ ಕಟ್ಟಿಸಿದ ಮನೆ ಬದುಕ್ಯಾರೆ ಅಂತ ತಿಳ್ಕೊಂಡಿರೇನು? ಇವತ್ತು ಕಟ್ಟಿಸಿದವರು ಇನ್ನೇನು ಆ ಹೊಸ ಮನೆಗೆ ಹೋಗಬೇಕು ಅನ್ನೋದ್ರಲ್ಲೇ ಸತ್ತು ಹೋಗಿರ್ತಾರೆ. ನಾವು ಪ್ರತಿನಿತ್ಯ ಸಮಾಜದಲ್ಲಿ ಗಮನಿಸ್ತೇವೆ. ಆದ್ದರಿಂದಲೇ ಮನೆ ಕಟ್ಟಿಸಿದವರೆಲ್ಲ ಅದರಲ್ಲಿ ಬದುಕೋದಿಲ್ಲ, ಬದುಕಿದ್ರು ಹೆಚ್ಚು ದಿನ ಬದುಕೋದಿಲ್ಲ. ಕೊನೆಗೊಂದು ದಿನ ಕಟ್ಟಿದ ಮನೆಯನ್ನು ಬಿಟ್ಟು ಹೋಗಲೇಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾನೆ ಮಡಿವಾಳಪ್ಪನವರು, ಮನೆಯ ಕಟ್ಟಿಸಿದೆ ಮಾಳಿಗೆ, ಆದರೆ ನಿನಗೆ ಹೋಗೋದು ಬಂತಲ್ಲ ನಾಳಿಗೆ. ಗೊಂಗಡಿಯ ಮಾಡ್ಯಾಳ ಜೋಳಿಗೆ, ನಿನಗೆ ಇಟ್ಟು ಬಂದು ಉಣ್ತಾರಲ್ಲೋ ಹೋಳಿಗೆ. ಸತ್ ಮ್ಯಾಲೆ ಇನ್ನೇನು ಮಾಡ್ತಾರ? ನಮಗೆ ಹೋಳಿಗೆ ಎಡೆ ಮಾಡಿ ತಾವು ಬಂದು ಉಣ್ತಾರ. 1 ದಿನ 2 ದಿನ 1 ತಿಂಗಳು 1 ವರ್ಷ ನಮ್ಮ ಬಗ್ಗೆ ಮಾತಾಡ್ತಾರೆ. ಆಮೇಲೆ ನಮ್ಮ ದಾರಿನೇ ಬೇರೆ, ಅವ್ರ ದಾರಿನೇ ಬೇರೆ. ಇಷ್ಟೇ ಜಗತ್ತಿನ ಚಿತ್ರಣ. ನಾವ್ಯಾರು ನಂಬಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರನ್ನೂ ದೇವರನ್ನು ನಂಬಿ ಇರಬೇಕಾಗ್ತದೆ. ಅದಕ್ಕಾಗಿಯೇ ನಾವು ಇದ್ದಾಗಲೇ ಧರ್ಮದ ದಾರಿಯಲ್ಲಿ ನಡೆಯುತ್ತಾ, ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ, ಮಠವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ, ಸಮಾಜವನ್ನು ಸಹ ನಾವೆಲ್ಲರೂ ಸೇವೆಯನ್ನು ಮಾಡುತ್ತಾ ಬದುಕನ್ನು ಸಾರ್ಥಕ ಮಾಡಿಕೊಳ್ಳುತ್ತಾ ನಾವೆಲ್ಲರೂ ಹೋಗಬೇಕಲ್ಲವೇ? ಧರ್ಮದ ದಾರಿಯಲ್ಲಿ ನಮ್ಮ ಬದುಕು ಸಾಗಬೇಕು ಎಂಬುದನ್ನು ನಾವೆಲ್ಲರೂ ಸಹ ಆಲೋಚನೆ ಮಾಡಬೇಕಾಗ್ತದೆ. ಈಗಾಗಲೇ ಯಾರು ಧರ್ಮದ ದಾರಿಯಲ್ಲಿದ್ದಾರೆ ಅವರೆಲ್ಲರೂ ಸಂತೋಷವಾಗಿದ್ದಾರೆ. ಯಾರು ಧರ್ಮದ ದಾರಿಯಲ್ಲಿ ಇಲ್ಲ ಅವರು ಸಂತೋಷವಾಗಿಲ್ಲ. ಹಣ ಇರಬಹುದು, ಕೆಲವು ದಿನ ಸಂತೋಷ ಅನ್ನಿಸಬಹುದು, ಆದರೆ ಕೊನೆಗೊಂದು ದಿನ ಅವರು ಜೀವನದಲ್ಲಿ ಸಫರ್ ಆಗಲೇಬೇಕಾಗ್ತದೆ. ಎಲ್ಲೋ ಒಂದು ಕಡೆಗೆ ಎಡವಿ ಬೆಳಿತೀರ. ಏಕೆಂದರೆ ಧರ್ಮದ ದಾರಿಯಲ್ಲಿ ಇಲ್ಲದೆ ಇದ್ದಾಗ ಅಹಂಕಾರ ನಿಮ್ಮ ಬೆನ್ನು ಹತ್ತುತ್ತದೆ, ಹಾಗೆ ಹಣ ನಿಮ್ಮನ್ನು ಬೆನ್ನು ಹತ್ತುತ್ತದೆ, ಸೌಂದರ್ಯ ನಿಮ್ಮನ್ನು ಬೆನ್ನು ಹತ್ತುತ್ತದೆ. ಸೌಂದರ್ಯ ಹೊರಟು ಹೋದಾಗ ಸಮಾಜ ನಿಮಗೆ ಬೆಲೆ ಕೊಡೋದಿಲ್ಲ. ಹಣ ಹೊರಟು ಹೋದಾಗ ನೆಂಟರಿಷ್ಟಿಂದ ದೂರವಾಗ್ತೀರಿ, ಯಾರಿಗೂ ಬೇಡವಾಗ್ತೀರಿ. ಅದೇ ರೀತಿಯಾಗಿಯೇ ಇವೆಲ್ಲವನ್ನು ಕಳೆದುಕೊಳ್ತಾ ಹೋದಾಗ ನಾವು ಒಂದು ದಿನ ಕೊನೆಗೆ ಸಫರ್ ಆಗೋಕ್ಕಿಂತ ನಾವು ಧರ್ಮದ ದಾರಿಯಲ್ಲಿ ಧರ್ಮದ ಜನರ ಮಧ್ಯದಲ್ಲೇ ಇದ್ದಾಗ ನಾವೆಲ್ಲವನ್ನು ಸಹ ಸರಿದೂಗಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿಯೇ ಧರ್ಮದ ದಾರಿಯಲ್ಲಿ ನಾವು ನಡೆಯಬೇಕು. ಧರ್ಮ ಎಂದರೆ ಬಿದ್ದವರನ್ನು ಮೇಲಕ್ಕೆತ್ತುವುದು, ಸರ್ವರನ್ನು ಪ್ರೀತಿಸುವುದು, ಮಾನವೀಯ ತಳಹದಿಯ ಮೇಲೆ ನಮ್ಮ ಬದುಕನ್ನು ಸಾಗಿಸುವುದು. ಇದಕ್ಕೊಂದು ಸುಂದರವಾದ ಉದಾಹರಣೆಯನ್ನು ನಾವಿಲ್ಲಿ ಹೇಳ್ಬೋದು.
ಹೀಗೊಂದು ಸಲ ಒಬ್ಬ ಭಕ್ತ ತನ್ನ ಜೀವನದಲ್ಲಿ ಸಾರ್ಥಕತೆಯನ್ನು ಪಡಿಬೇಕು, ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ಆತ ಒಂದು ತ್ಯಾಗವನ್ನು ಮಾಡಿದ, ಒಂದು ವ್ರತವನ್ನು ಹಿಡಿದ. ಎಷ್ಟು ದಿನಗಳ ವ್ರತ? 1 ವರ್ಷವಾದರೂ ಚಿಂತೆಯಿಲ್ಲ, ಆ ವ್ರತಕ್ಕೆ ಭಂಗ ಬರಬಾರದು, ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎಂದು ಹೇಳಿ ಆತ ವಿಚಾರ ಮಾಡ್ದ. ಹೀಗೆ ಒಬ್ಬರು ಹೇಳಿದರು ಈ ರೀತಿ ವ್ರತ ಮಾಡಬೇಕು ಅಂತ. ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಮಡಿಯಿಂದ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿಗಳನ್ನು ತೆಗೆದುಕೊಂಡು ಹೋಗಿ ಎಡೆ ತಗೊಂಡು ಹೋಗಿ ದೇವ್ರ ಪೂಜೆಯನ್ನು ಮಾಡಿ ಭಕ್ತಿಯಿಂದ ಆ ಎಲ್ಲ ಎಡೆಯನ್ನು ಮಾಡಿ ಬರ್ತಾ ಇದ್ದ. ಒಂದು ದಿನವೂ ಆ ವ್ರತಕ್ಕೆ ಭಂಗ ಬರಲಿಲ್ಲ. ಸುಮಾರು 1 ವರ್ಷಗಳ ಕಾಲ ಗತಿಸಿ ಹೋಯಿತು. ಒಂದು ದಿನವೂ ತಪ್ಪದೆ ಮಾಡಿದ ವ್ರತ ಒಂದು ದಿನ ಅವನಿಗೂ ಸ್ವಲ್ಪ ಅನ್ನಿಸ್ತು, ಇಷ್ಟು ದಿನ ನಾನು ನಿಷ್ಠೆಯಿಂದ ಮಾಡಿದೆ ಪೂಜೆಯನ್ನು, ಆದರೂ ದೇವರು ಒಲಿಲೇ ಇಲ್ವಲ್ಲ, ಏನು ಮಾಡೋದು ಅಂದ್ಕೊಂಡೇ ಬರ್ತಾ ಇದ್ದ. ದಾರಿಯಲ್ಲಿ ಏನಂತೀರಿ, ಯಾರಾದರೂ ನನ್ನ ಕಾಪಾಡ್ರಪ್ಪ ಕಾಪಾಡ್ರಪ್ಪ ಅಂತ ಹೇಳಿ ಒಂದು ಧ್ವನಿ ಕೇಳ್ತು. ಏನು ಅಂತ ಹತ್ರ ಹೋಗಿ ನೋಡ್ದ, ಮಡಿಯಿಂದ ಮಡಿ ಬಟ್ಕೊಂಡು ಹೊಂಟುದ್ದ, ಕೈಯಾಗ ಪೂಜೆ ಸಾಮಾನುಗಳಿದ್ವು, ದೇವಸ್ಥಾನಕ್ಕೆ ಹೊಂಟಿದ್ದ. ಅಲ್ಲಿ ನೋಡಿದರೆ ಚರಂಡಿ ಒಳಗೆ ಒಬ್ಬ ಕುಷ್ಠರೋಗಿ ಬಿದ್ದಿದ್ದ, ಕೈಯೆಲ್ಲ ಉರುಟು ಮುರುಟು ಆಗಿಬಿಟ್ಟಿದ್ವು. ಅವನು ಆ ರೋಗಿ ನನ್ನ ಕಾಪಾಡು ಕಾಪಾಡು ಅಂತ ಆರ್ತನಾದದಿಂದ ಕೇಳ್ತಾ ಇದ್ದಾನೆ. ಆದರೆ ಇವನು ಎಬ್ಬಿಸ್ಬೇಕು ಅಂದ, ಆದರೆ ಇನ್ನೊಂದು ಸಲ ವಿಚಾರ ಮಾಡಿದರೆ ಅವನು ಕೊಳಕಾಗಿದ್ದಾನೆ, ಚರಂಡಿಯಲ್ಲಿ ಬಿದ್ದಾನೆ, ಅವನನ್ನು ನಾನು ಮುಟ್ಟಿದ್ರೆ ಮೇಲಿಗೆ ಆಗ್ತಾನೆ ಅಂತ ಮುಟ್ಲೇ ಇಲ್ಲ, ಎಚ್ಚರಣೆ ಮಾಡಲಿಲ್ಲ, ಸೀದಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟ. ಅಲ್ಲಿ ಪೂಜೆ ಮಾಡ್ದ, ಬೇಡ್ಕೊಂಡ, ನನ್ನವಾಗಿ ಬೇಡ್ಕೊಂಡ, ದೇವ್ರಿಗೆ ಕೇಳ್ಕೊಂಡ. ದೇವರು ಹಿಂದಿನಿಂದ ಅಶರೀರವಾದ ಒಂದು ವಾಣಿ ಹೇಳ್ತಾ ಇದೆ, ಹುಚ್ಚಪ್ಪ ಇಷ್ಟು ದಿನ ನನ್ನನ್ನು ಪೂಜೆ ಮಾಡಿದೆ, ಮತ್ತು ಬಂದು ಬೇಡ್ಕೊಳ್ತಾ ಇದೀಯಾ, ನೀನು ಇನ್ನೂ ನನಗೆ ಕಾಣಲಿಲ್ವಲ್ಲ, ಯಾವಾಗ ನನ್ನ ಕಣ್ಮುಂದೆ ಬಂದು ನಿಂತ್ಕೊಳ್ತೀಯಾ ಅಂತ ಹೇಳಿ ನನ್ನನ್ನು ಕೇಳ್ತಾ ಇದೀಯಾ. ಹುಚ್ಚಪ್ಪ, ಕಣ್ಣಿದ್ದು ಕುರುಡನಾಗಿರುವೆ, ಈಗ ತಾನೇ ಇನ್ನೇ ಒಂದೇ ಒಂದು ಕ್ಷಣದಲ್ಲಿ ನಿನ್ನ ಮುಂದೆ ನಾನು ಬಂದು ನಿಂತಿದ್ದೆ, ಚರಂಡಿಯಲ್ಲಿ ಬಿದ್ದಿದ್ದೆ, ಕುಷ್ಠರೋಗಿ ರೂಪದಲ್ಲಿ ಬಿದ್ದಿದ್ದೆ, ಆರ್ತನಾದದಿಂದ ನಿನ್ನನ್ನು ಕರೆದೆ, ನೀನು ಒಂದೇ ಒಂದು ಕ್ಷಣದಲ್ಲಿ ಮಾನವೀಯ ಗುಣದಿಂದ ಕೈ ಎತ್ತಿ ನನ್ನನ್ನು ಮುಟ್ಟಿಸಿ ಮೇಲೆತ್ತಿದ್ದರೆ ನಿನ್ನ ವ್ರತ, ನಿನ್ನ ಪೂಜೆ, ನಿನ್ನ ಬದುಕು ಎಲ್ಲವೂ ಸಾರ್ಥಕವಾಗ್ತಿತ್ತು. ಎದುರಿಗೆ ಬಂದಾಗ ಮುಟ್ಟಲಿಲ್ಲ, ಮಾತನಾಡಿಸಲಿಲ್ಲ, ಇನ್ನು ನಿನ್ನ ವ್ರತ ಮಾಡಿದ್ದು ಫಲವಿಲ್ಲ, ಹೋಗು, ಮತ್ತೆ ಆ ದೃಷ್ಟಿ ಬರುವವರೆಗೆ ನೀನು ವ್ರತ ಮಾಡಿಕೊಂಡಿರು ಎಂದು ದೇವರು ಹೋಗಿಬಿಡ್ತಾನೆ. ಆಗ ಅವನಿಗೆ ಜ್ಞಾನೋದಯವಾಯಿತು. ಆ ಪೂಜಾರಿ ಬಂದು ಆ ಜಾಗವನ್ನು ನೋಡ್ದ, ಅಲ್ಲಿ ಕುಷ್ಠರೋಗಿಯೂ ಇಲ್ಲ, ಯಾವ ವ್ಯಕ್ತಿಯೂ ಇಲ್ಲ. ಅವನಿಗನ್ನಿಸ್ತಾ ಇದೆ, ಅದಕ್ಕಾಗಿಯೇ ಧರ್ಮ ಅನ್ನೋದು ಕೇವಲ ಪೂಜೆಯಲ್ಲಿ ಇಲ್ಲ, ಧರ್ಮ ಎನ್ನುವುದು ಕೇವಲ ದಾನ ಧರ್ಮದಲ್ಲೂ ಅಲ್ಲ, ಎಲ್ಲದರಲ್ಲೂ ಅಡಕವಾಗಿದೆ. ಮಾನವೀಯ ತಳಹದಿಯ ಮೇಲೆ ಈ ಒಂದು ಧರ್ಮದ ಕ್ರಿಯೆಗಳು ನಡೆಯಲಿ. ಅದಕ್ಕಾಗಿಯೇ ಧರ್ಮ ಎಂದರೆ ಪ್ರತಿಯೊಬ್ಬರನ್ನ ಮೇಲಕ್ಕೆತ್ತುವುದು, ಮಾನವೀಯ ತಳಹದಿ ಮೇಲೆ ನಮ್ಮ ಬದುಕು ರೂಪಿತವಾಗಲಿ ಎಂಬಂತಹ ಭಾವನೆಯನ್ನು ನಾವೆಲ್ಲರೂ ಮಾಡಿಕೊಳ್ಳೋಣ. ನಾವು ನೀವು ಎಲ್ಲರೂ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ ಎಂಬುದಾಗಿ ಹಾರೈಸ್ತಾ ಈ ದಿನದ ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಸರ್ವರಿಗೂ ಶರಣು ಶರಣಾರ್ಥಿಗಳು.